ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬದವ್ರನ್ನ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿಬಿಟ್ರೆ ಕರ್ನಾಟಕ ಇನ್ನೂ ಚೆನ್ನಾಗಿರುತ್ತೆ. ಹೌದು ಸ್ನೇಹಿತರೆ, ಈ ಥರ ಹೇಳಿಕೆಗಳನ್ನ ಕೊಡ್ತಿರೋದು ನಟ ಚೇತನ್ ಅಹಿಂಸಾ ಅವರು. ಎಲ್ರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನದ ಅಪ್ಡೇಟ್ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ದಿನಗಳಿಂದ ಬೆಂಗಳೂರಿನ ಮೂಲಸೌಕರ್ಯದ ಬಗ್ಗೆ, ರಸ್ತೆ ಗುಂಡಿಗಳ ಬಗ್ಗೆ ತುಂಬಾ ಚರ್ಚೆ ಆಗ್ತಿದ್ದಾವೆ. ಅಷ್ಟೇ ಅಲ್ಲದೆ ಕರ್ನಾಟಕದ ದೊಡ್ಡ ದೊಡ್ಡ ಉದ್ಯಮಿಗಳು ಎಲ್ಲ ಕೂಡ ಇದರ ಬಗ್ಗೆ ಸರ್ಕಾರದ ವಿರುದ್ಧ ಮಾತನಾಡಲು ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶದವರು ಕೂಡ ನೇರವಾಗಿ ಬೆಂಗಳೂರಿಗೆ ಆಂಧ್ರ ಪ್ರದೇಶಕ್ಕೆ ಬರುವಂತೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಅದರ ವಿಧಿಯಂತೆ ಈಗೇನಾಗ್ಬಿಟ್ಟಿದೆ ಅಂದರೆ, ಈ ಗೂಗಲ್ನ ಹಬ್ ಕೂಡ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಪಾಲಾಗೋಗ್ಬಿಟ್ಟಿದೆ. ಇದಕ್ಕೆ ವಿಪಕ್ಷ ನಾಯಕರೆಲ್ಲರೂ ಸರ್ಕಾರದ ವಿರುದ್ಧ ಕಿಡಿಯಾಯ್ತಿದ್ದಾರೆ. ಅದರಂತೆ ಈಗ ಕುಮಾರಸ್ವಾಮಿ ಅವರು ಕೂಡ ಏನಂತ ಹೇಳ್ತಿದ್ದಾರೆ ಅಂದರೆ, ಇನ್ಫೋಸಿಸ್, ಬೆಂಗಳೂರಿನಲ್ಲಿರುವಂತಹ ಇನ್ಫೋಸಿಸ್ ಏನಾದರೂ ಆಂಧ್ರ ಪ್ರದೇಶಕ್ಕೆ ಹೋದರೆ ಗತಿ ಏನು ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ ನಟರಾಗಿರುವಂತಹ ಚೇತನ್ ಅಹಿಂಸಾ ಅವರು ಒಂದು ಒಳ್ಳೆ ಟಾಂಗನ್ನು ನೀಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಕುಮಾರಸ್ವಾಮಿ ಅವರು ಈ ಇನ್ಫೋಸಿಸ್ ಏನಾದರೂ ಆಂಧ್ರ ಪ್ರದೇಶಕ್ಕೆ ಹೋದರೆ ಏನು ಗತಿ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಈ ಇನ್ಫೋಸಿಸ್ ಆಂಧ್ರ ಪ್ರದೇಶಕ್ಕೆ ಹೋದರೆ ತುಂಬಾ ಒಳ್ಳೆಯದಾಗ್ತಿತ್ತು, ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಸಿಗ್ತಿತ್ತು, ನಮ್ಮ ಕರ್ನಾಟಕದ ಬೆಲೆ ಹಾಗೂ ಮೌಲ್ಯ ಇನ್ನೂ ಹೆಚ್ಚು ಆಗ್ತಾ ಇತ್ತು. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಜಾಮ್ ಆಗೋದು ಕಡಿಮೆ ಆಗ್ತಿತ್ತು ಹಾಗೂ ಬೇರೆ ಬೇರೆ ಜಿಲ್ಲೆಗಳು ಕೂಡ ಅಭಿವೃದ್ಧಿಯನ್ನು ಹೊಂದುತ್ತಾ ಇತ್ತು ಅವರು ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಇನ್ಫೋಸಿಸ್ ಜೊತೆ ಕುಮಾರಸ್ವಾಮಿ ಹಾಗೂ ಅವ್ರ ಕುಟುಂಬ ಇಬ್ಬರನ್ನೂ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿದ್ರೆ ಕರ್ನಾಟಕ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅನ್ನೋದನ್ನು ನೋಡೋದಾದರೆ, ಕುಮಾರಸ್ವಾಮಿ ಅವರು ಏನಂತ ಹೇಳಿದ್ರು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ತುಂಬಾ ಹೆಚ್ಚಾಗೋಗಿದೆ. ಇದ್ರ ಬಗ್ಗೆ ಮಾತನಾಡಿದಂತಹ ಉದ್ಯಮಿಯಾದ ಕಿರಣ್ ಮಜುಮ್ದಾರ್ ಶಾ ಅವ್ರ ಬಗ್ಗೆ ಸರ್ಕಾರ ಕಿಡಿಕಾರೋದನ್ನು ಬಿಟ್ಟು ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಕೆಲಸವನ್ನು ಮಾಡಬೇಕು, ಕಿರಣ್ ಮಜುಮ್ದಾರ್ ಅವರ ವಿರುದ್ಧ ಮಾತನಾಡುವುದು ಸರಿಯಲ್ಲ ಅಂತ ಅವರು ಕೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಬರೇ ಕೇವಲ ದೊಡ್ಡ ದೊಡ್ಡ ಉದ್ಯಮಿಗಳು ಮಾತನಾಡ್ತಿಲ್ಲ, ಡೈಲಿ ದಿನನಿತ್ಯ ಟಿವಿಗಳಲ್ಲಿ ಇದ್ರ ಬಗ್ಗೆ, ರಸ್ತೆ ಗುಂಡಿಗಳ ಬಗ್ಗೆ ಇದು ವಿಚಾರವನ್ನು ಪ್ರಸ್ತಾವನೆ ಮಾಡ್ತಿದ್ದಾರೆ. ಹಾಗಿದ್ರೆ ಈ ನ್ಯೂಸ್ ಚಾನೆಲ್ಗಳೆಲ್ಲ ಹೇಳುವುದು ಸುಳ್ಳ ಅಂತ ಅವರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ನಾನಿದ್ದಂಥ ಅವಧಿಯಲ್ಲಿ 2 ವರ್ಷದ ಅವಧಿಯಲ್ಲಿ ಯಾರು ಕೂಡ ರಸ್ತೆ ಗುಂಡಿಗಳ ಬಗ್ಗೆ ಒಬ್ಬರು ಕೂಡ ಮಾತನಾಡಿಲ್ಲ. ಈಗ ಎಲ್ಲ ಉದ್ಯಮಿಗಳು ಕೂಡ ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡಲು ಶುರು ಮಾಡಿದ್ದಾರೆ. ಸರ್ಕಾರದವರು ಯಾವುದೇ ರೀತಿಯ ಕೆಲಸಗಳನ್ನೇ ಮಾಡ್ತಾ ಇಲ್ಲ. ಅವರಿಗೆ ಕೆಲಸ ಮಾಡದೇ ಇರೋದಕ್ಕೆ ಅದೇನು ಉತ್ತೇಜನ ಸಿಗ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಅವರು ಪ್ರಶ್ನೆನ ಕೇಳಿದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ನಾನಿದ್ದಂತಹ ಸಂದರ್ಭದಲ್ಲಿ 59 ರಸ್ತೆ ವಿಸ್ತರಣೆಗೆ ನಾನು ಕಾಮಗಾರಿಯನ್ನು ಶುರು ಮಾಡಿದ್ದೆ. 5-6 ತಿಂಗಳಲ್ಲಿ ಇದನ್ನೆಲ್ಲ ಮುಗಿಸಿದ್ದೆ. ಆದರೆ ಈಗಿನ ಸರ್ಕಾರ ಕೇವಲ RSS ವಿರುದ್ಧ ತಿರುಗಿ ಬಿಡಿದು ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಸಂಘ ಸಂಘಟನೆಗಳಿಂದ ವಿರುದ್ಧ ಮಾತನಾಡೋದರಿಂದ ಸಮಸ್ಯೆಗಳು ಬಗೆಹರಿಯುತ್ತಾ ಅಂತ ಅವರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಈ ದಿನದ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.